ಅಂದ್ಕೊಂಡಿದ್ದೆ ಬರೀ ಡುಂಡಿರಾಜ್ದವ್ರದ್ದು ಕೆಲವೊಂದು ಹನಿಗವನಗಳನ್ನ ಮಾತ್ರ ಹೇಳೋಣ ಅಂತೇಳಿ. ಆದರೆ ಆಮೇಲೆ ಯೋಚನೆ ಮಾಡಿದೆ, ಬರೀ ಹನಿಗಳು ಗಮನಗಳು ಯಾಕೆ, ಸ್ವಲ್ಪ ನೀರ್ಗಮನಗಳನ್ನ ಹೇಳ್ಬಿಡೋಣ ಆಮೇಲೆ ಅಂಥೇಳಿ. ಹಾಗಾಗಿ ಕೆಲವೊಂದು ಹಾಸ್ಯ ಚಟಕೆಗಳನ್ನ ಬೀಚಿಯವ್ರದ್ದು ಸೇರಿಸ್ಕೊಂಡಿದ್ದೀನಿ. ಸೊ ಮೇ ಬಿ ಸಮ್ ಪ್ರೋಗ್ರಾಮ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಡುಂಡಿರಾಜ್ ಅವ್ರದ್ದು ಕೆಲವು. ಕಮಲದ ಹೆಸರು ಸೇಬು. ಇದು ಹೆಣ್ಮಕ್ಳಿಗಂತೂ ಬಹಳ ಖುಷಿ ಆಗ್ಬೋದು. ಸೇಬು ತಿಂದರೆ ವೈದ್ಯರೇ ಬೇಡ ಎಂಬ ಗಾದೆ ಸುಳ್ಳಲ್ಲ. ನನ್ನ ಆರೋಗ್ಯದ ಗುಟ್ಟು ನನ್ನವಳ ಸೇಬು ಗಲ್ಲ. ಮದುವೆ ದೋಸ್ತರಲ್ಲಿ ಅಳಿಯಂದ್ರಿಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹುಡುಗರಂತೂ ತುಂಬ ಚೆನ್ನಾಗಿ ಅಭ್ಯಾಸ ಇರ್ಬೋದು. ನನಗೆ ಆ್ಯಕ್ಚುಲಿ ನಮ್ಮ ಮನೆಯವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಸಿಗೋ ಉಪಚಾರ ನೋಡಿ ನನಗೆಲ್ಲ ಹೊಟ್ಟೆ ಉರಿದು ಹೋಗ್ತಾ ಇತ್ತು. ಹಾಗೆ ಅಳಿಯ ಹೊಸ ತಳಿಯ ಅಂತಲೂ ಇದೆ ಅಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಡುಂಡಿರಾಜ್ ಅವರು ಒಂದು ಬರೆದಿದ್ದಾರೆ, ಹೊಸ ಅಳಿಯ. ಕಮಲದ ಹೆಸರು. ಹೊಸ ಅಳಿಯನೆಂದು ವಿಶೇಷ ಉಪಚಾರ, ಬಗೆ ಬಗೆಯ ಸಿಹಿ ತಿಂಡಿ, ಭಾರೀ ಸತ್ಕಾರ. 7 ದಿನ ಕಳೆದರೂ ಅಳಿಯ ಹೋಗೋ ಮಾತೇ ಇಲ್ಲ. ಮತ್ತೇನು ಮಾಡ್ತಾರೆ, 8ನೇ ದಿನ ಅಡುಗೆ ಸಖತ್ ಖಾರ. ಈಗ ಗಣಪತಿಗೆ ಇಲಿ ವಾಹನ, ಇಂದ್ರನಿಗೆ ಐರಾವತ ವಾಹನ. ಹಾಗೆ ನಮ್ಮ ಪುರಾಣದಲ್ಲಿ ಹೇಳುತ್ತೆ ಯಮನ ವಾಹನ ಕೋಣ ಅನ್ನುತ್ತದೆ ನಮ್ಮ ಪುರಾಣ. ಆದರೆ ಪತ್ರಿಕೆ ತಿರುವಿದರೆ ಅನ್ನಿಸುವುದೇ ಬೇರೆ. ಬೈಕು, ಕಾರು, ಬಸ್ಸು, ಲಾರಿ, ರೈಲು ಎಲ್ಲವೂ ಯಮನ ವಾಹನಗಳೇ. ಪೇಪರಲ್ಲಿ, ನ್ಯೂಸಲ್ಲಿ ಇತ್ತೀಚೆಗೆಲ್ಲ ನೀವು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಓದ್ತಾನೆ ಇರ್ಬೋದು, ಕೇಳ್ತಾನೆ ಇರ್ಬೋದು. ಇತ್ತೀಚೆಗೆ ತಾನೇ ಪಾಕಿಸ್ತಾನ ಕೋರ್ಟು ಅವ್ರ ಪ್ಲೇಯರ್ಸ್ಗೆ ಸಜೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡುಂಡಿರಾಜ್ ಅವರು ಹಿಂದಿನ ಒಂದು ಬರೆದಿದ್ರು. ಒಬ್ಬರ ಹಿಂದೊಬ್ಬರು ಪಟನೇ ಔಟ್ ಆದರು, ಹೊಡೆಯಲಿಲ್ಲ ಯಾರು ಬೌಂಡ್ರಿ ಸಿಕ್ಸರು. ಕಾರಣ ಅಲ್ಲೇ ಪಕ್ಕದಲ್ಲಿದ್ದರು ಒಬ್ಬ ಮ್ಯಾಚ್ ಫಿಕ್ಸರು. ಹಿಂದಿ ಗೀತೆಗಳನ್ನ ನೀವು ಕೇಳಿರ್ಬೋದು. ಸೈಫ್ ಅಲಿ ಖಾನ್ದು ಏದಿಲ್ಲಾಗಿ ಈ ಪಿಕ್ಚರು, ಓಲೆ 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 ಅಂತೇಳಿ. ಅದ್ರ ಬಗ್ಗೆ ಒಂದು. ಕಮಲದ ಹೆಸರು ಅಂದು ಇಂದು. ಅಂದು ಹಾಡುತ್ತಿದ್ದ ಆ ಹುಡುಗಿಯ ಜೊತೆ ಪ್ರೇಮಗೀತೆ, ಓಲೆ 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 ಓಲೆ. ಇಂದು ಹೇಳುತ್ತಾನೆ ಕೊಡಿ ವರದಕ್ಷಿಣೆ, ಇಲ್ಲವಾದರೆ ಮದುವೆ, ಒಲ್ಲೆ 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 ಒಲ್ಲೆ. ಹಿಂದೆ ಪ್ರಧಾನಮಂತ್ರಿ ವಾಜಪೇಯಿ ಆಗಿದ್ರು. ಆ ಟೈಮಲ್ಲಿ ಇದು ಬಹಳ ಪಾಪ್ಯುಲರ್ ಆಗಿತ್ತು. ಆದರೆ ಅದ್ರ ಬಗ್ಗೆ ಡುಂಡಿರಾಜ್ ಕವನ ಬರ್ದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಅದು ಇತ್ತೀಚೆಗೆ ಗೊತ್ತಾಗಿತ್ತು. ಕವನದ ಹೆಸರು ನಿರ್ಭಯ. ವಂಶ ಪಾರಂಪರ್ಯ ಆಡಳಿತದ ಭಯ ಇಲ್ಲ ರೀ ಬಾರಿ. ಯಾಕೆ ಗೊತ್ತಾ, ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಕಟ್ಟ ಬ್ರಹ್ಮಚಾರಿ. ಈಗ ಕೆಲವೊಂದು ಬೀಚಿದು, ಆದರೆ ಇವು ನಿಜವಾಗ್ಲೂ ಹನಿಗಮನಗಳಲ್ಲ, ಒಂದು ರೀತಿ ಹಾಸ್ಯ ಚಟಾಕಿಗಳು. ಅವರು ಬೀಚಿಯವರು ಅವರ ಹಾಸ್ಯ ಚಟಾಕಿಗಳನ್ನ ಹೇಳಲಿಕ್ಕೆ ಅಂತ ತಿಮ್ಮನನ್ನು ಸೃಷ್ಟಿ ಮಾಡ್ಕೊಂಡಿದ್ರು. ಎಲ್ಲರೂ ತಿಮ್ಮನ ಮೂಲಕನೇ ಅವ್ರು ಹೇಳ್ತಾ ಇದ್ದಿದ್ದು. ಹಾಗೆ ಇದರ ಹೆಸರು ಸಂಗೀತ. ಪಕ್ಕದ ಮನೆ ರಾಯರು ಅವ್ರ ಮಗಳಿಗೆ ಸಂಗೀತನ ಹೇಳ್ಕೊಡ್ತಾ ಇರ್ತಾರೆ ಮೇಷ್ಟ್ರ ಮೂಲಕ. ಒಂದಿನ ಪಕ್ಕದ ಮನೆ ರಾಯರ ಹೆಂಡತಿ ಬರ್ತಾಳೆ ತಿಮ್ಮನ ಮನೆಗೆ, ಹೇಳ್ತಾಳೆ, ತಿಮ್ಮನ ಹೆಂಡತಿಗೆ ಹೇಳ್ತಾಳೆ, ನಮ್ಮ ಮಗಳು ಸಂಗೀತ ಕಲ್ತಿಯಾಳೆ, ಇವತ್ತು ಅವಳು ಸಂಗೀತ ಕಚೇರಿ ಮನೇಲಿದೆ, ದಯವಿಟ್ಟು ಬನ್ನಿ ಅಂತೇಳಿ. ತಿಮ್ಮನ ಹೆಂಡತಿ ಭಾಳ ಖುಷಿಯಾಗ್ಬಿಡುತ್ತೆ. ತಿಮ್ಮನ ಹೆಂಡತಿ ಹೇಳ್ತಾಳೆ, ಹೌದಾ, ಬಂದೆ ನಾನು ಈಗಲೇ ಬರ್ತೀನಿ, ಒಂದು 2 ನಿಮಿಷ ರೂಮ್ ಹೋಗ್ಬಿಟ್ಟು ರೆಡಿಯಾಗಿ ಬಂದ್ಬಿಡ್ತೀನಿ ಅಂತೇಳಿ ಹೋಗ್ತಾಳೆ ರೂಮ್ ಒಳಗೆ. ಹುಡುಗಿ ಅದು ಗೊತ್ತಲ್ಲ ನಮ್ದೆಲ್ಲ. ಹೋಗ್ತಾಳೆ, 1 ನಿಮಿಷ ಇಲ್ಲ, 5 ನಿಮಿಷ ಆದ್ರೂ ಬರಲ್ಲ, 10 ನಿಮಿಷ ಆದ್ರೂ ಬರಲ್ಲ. ಮನೆಗೆ ತಿಮ್ಮನಿಗೆ ರೇಗೋಗುತ್ತೆ. ಹೋಗ್ತಾನೆ ರೂಮ್ ಒಳಗೆ. ಅಲ್ಲ ಕಣೆ, ಇಷ್ಟೊತ್ತಾರು ಯಾಕೆ ಬರಲಿಲ್ಲ ನೀನು? ಅಲ್ಲ, ಆ ಪಕ್ಕದ ಮನೆ ಹುಡುಗಿ ಸಂಗೀತ ಕಚೇರಿ ಕೇಳೋಕೆ ಇಷ್ಟೊತ್ತ ರೆಡಿ ಆಗೋದು? ಕಿವಿಗೆ 2 ಹತ್ತಿ ಇಟ್ಕೊಂಡು ಅವ್ರಿಗೆ ಇಷ್ಟೊತ್ತ ಬೇಕು? ಈ ತಿಮ್ಮ ಭಾಳ ಪಾಪ್ಯುಲರು. ತಿಮ್ಮನೂರಿಗೆ ಒಂದ್ಸಲ ಹೊಸ ಡಾಕ್ಟ್ರು ಬರ್ತಾನೆ. ಈ ಹೊಸ ಡಾಕ್ಟ್ರಿಗೆಲ್ಲ ಗೊತ್ತಲ್ಲ ಯಾವ ರೀತಿ ಮರ್ಯಾದೆ ಸಿಗುತ್ತೆ ಅಂತ ಹೇಳಿ. ಊರಿನ ಹಿರಿಯರೆಲ್ಲ ಹೋಗ್ತಾರೆ, ಡಾಕ್ಟ್ರಿಗೆ ಹಲೋ ಹಾಯ್ ಹೇಳ್ತಾರೆ. ಹಾಗೆ ಮಾತಾಡ್ತಾ ಊರಿನ ಸುದ್ದಿ ಎಲ್ಲ ಹೇಳ್ಬೇಕಾದ್ರೆ ಅವ್ರು ತಿಮ್ಮನ ಬಗ್ಗೆನೂ ಹೇಳ್ತಾರೆ.
ಸ್ವಾಮಿ ಡಾಕ್ಟ್ರೇ, ನಮ್ಮೂರಲ್ಲಿ ಒಬ್ಬ ತಿಮ್ಮ ಅಂತಿದ್ದಾನೆ, ಅವನು ಬರ್ಬೋದು ಯಾವಾಗಾರು ನಿಮ್ಮ ಹತ್ರ, ಸಿಕ್ಕಾಬಟ್ಟೆ ಕೊಚ್ಕತಾನೆ, ಎಲ್ಲ ನಂಗೆ ಗೊತ್ತು, ಅದು ನಂಗೆ ಗೊತ್ತು, ನಾನು ಅಲ್ಲಿ ಹೋಗಿದ್ದೀನಿ, ನಾನು ಇಲ್ಲಿ ಗೊತ್ತಿದ್ದೀನಿ, ನಂಗೆ ಬರಕ್ಕೆ ಹೋಗೋವನು ಗೊತ್ತು, ಈ ಕಡೆ ಪುಟ್ಟಿನೂ ಗೊತ್ತು, ಎಲ್ಲರೂ ಗೊತ್ತು ಅಂತ ಹೇಳ್ತಾನೆ ಅಂತ ಹೇಳಿ. ಸರಿ, ಒಂದು ಸ್ವಲ್ಪ ದಿನ ಆಗುತ್ತೆ, ಹೋಗ್ತಾನೆ ತಿಮ್ಮ ಡಾಕ್ಟರ್ ಹತ್ರ ಮಾತಾಡ್ತಾ ಹೇಳಕ್ಕೆ ಶುರು ಮಾಡ್ತಾನೆ. ಡಾಕ್ಟ್ರೇ, ನಂಗೆ ಇಲ್ಲಿರೋ ಎಲ್ಲ ಈ ಊರಲ್ಲಿರೋ ಎಲ್ಲ ಡಾಕ್ಟ್ರು ಗೊತ್ತು, ಎಲ್ಲ ಆಸ್ಪತ್ರೆಗೂ ಹೋಗಿ ಬಂದಿದ್ದೀನಿ ನಾನು, ಎಲ್ಲ ಆಸ್ಪತ್ರೆಯಲ್ಲಿ ಇದ್ದೂ ಬಂದಿದ್ದೀನಿ ನಾನು ಅಂತ ಹೇಳಿ. ಡಾಕ್ಟ್ರಿಗೆ ಅವಾಗ ಟಿಂಗ್ ಆಗತ್ತೆ, ಓ ಇವನೇನಾ ತಿಮ್ಮ ಅಂತ ಹೇಳಿ. ಅವಾಗ ಡಾಕ್ಟ್ರು ಇವನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂತ ಕೇಳ್ತಾರೆ. ಅಲ್ಲಯ್ಯ ತಿಮ್ಮ, ನನಗೆ ಹೇಳ್ತೀಯಲ್ಲ, ನೀ ಎಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಇದು ಬಂದಿದ್ದೀನಿ ಅಂತ ಹೇಳ್ತೀಯಲ್ಲ, ಹೆರಿಗೆ ಆಸ್ಪತ್ರೆಯಲ್ಲಿ ಇದು ಬಂದಿದ್ದೀಯನಯ್ಯ ಅಂತ ತಿಮ್ಮಂಗೆ ಅವಾಗ ಆಗುತ್ತೆ, ಓ ಅಂತ ಹೇಳಿ. ತಕ್ಷಣ ಹೇಳ್ತಾನೆ ತಿಮ್ಮ, ಹೌದು ಡಾಕ್ಟ್ರೇ, ನಾನು ಹೆರಿಗೆ ಆಸ್ಪತ್ರೆಯಲ್ಲೂ ಇದು ಬಂದಿದ್ದೀನಿ ಅಂತ. ಅಲ್ಲಯ್ಯ, ನನ್ನ ಕಿವಿಗೆ ಹೂ ಇಡಕ್ಕೆ ಹೋಗ್ತಾ ಇದೆಯಾ ನೀನು, ಎಲ್ಲಯ್ಯ ಹೆರಿಗೆ ಆಸ್ಪತ್ರೆ ನೀನು ಹೆಂಗೆ ಇರಕ್ಕೆ ಸಾಧ್ಯ ಅಂತ ಹೇಳಿ. ಡಾಕ್ಟ್ರೇ, ನಾನು ಹುಟ್ಟಿದ್ದೆ ಅಲ್ಲಿ. ಅನುಭವದ ಬಗ್ಗೆ ಆ್ಯಕ್ಚುಲಿ ನಾನು ಅಮ್ಮ ಇದ್ದೀನಿ, ಯಾವಾಗಲೂ ಹೇಳ್ತಿರ್ತಾರೆ, ನಮಗೆ ಬುದ್ಧಿ ಹೇಳ್ಬೇಕಾರೆಲ್ಲ ಹೇಳ್ತಾರೆ ಇರ್ತಿದ್ರು ಯಾವಾಗಲೂ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಹಿರಿಯರ ಮಾತನ್ನ ಸ್ವಲ್ಪ ಕೇಳು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಅನುಭವ ದೊಡ್ಡದು. ವೇದ ಬಂದಿರೋದು ಜ್ಞಾನದಿಂದ, ಆದರೆ ಗಾದೆಗಳು ಹುಟ್ಟಿರೋದು ಅವರ ಅನುಭವದಿಂದ. ಅದಕ್ಕೆ ಗಾದೆ ಯಾವತ್ತೂ ಸುಳ್ಳಾಗ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಒಂದ್ಸಲ ಹೀಗೆ ತಿಮ್ಮ ಅವ್ನು ಚಿಕ್ಕಾಬಿಟ್ಟ, ಅವ್ನ ಮನಸ್ಸಿಗೆ ಏನೋ ತಲೆ ಕೆಟ್ಟಿರುತ್ತೆ ಅಂತ ಜೊತೆ ಜಗಳ ಆಡಿರ್ತಾನೆ ಇರಬೇಕು. ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ದಾರಿ ಮಧ್ಯೆ ಅಲ್ಲ, ಅದನ್ನು ನಡ್ಕೊಂಡು ಹೋಗ್ತಾನೆ. ಹಿಂದೆ ರಾಯರು ಕಾರಲ್ಲಿ ಬರ್ತಾರೆ, ಪಾಮ್ 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 ಅಂತ ಹೇಳ್ತಾನೆ ಇರ್ತಾರೆ. ಇವನು ದಾರಿ ಬಿಡೋಕ್ಕೆ ಇಲ್ಲ, ಅವನ ತಲೆ ಎಲ್ಲೋ. ಚೆನ್ನಾಗಿ ರಾಯರಿಗೆ ಸಿಟ್ಟು ಬರುತ್ತೆ, ಹಂಗೂ ಹಿಂಗೂ ಕಾರ್ ತಗೊಂಡು ಹೆಂಗೋ ಮಾಡಿ ಅವ್ನ ಪಕ್ಕದಲ್ಲಿ ನಿಲ್ಲಿಸಿ ಚಂದ ಬೇಕ್ ಶುರು ಮಾಡ್ತಾರೆ. ಅಲ್ಲಯ್ಯ ತಿಮ್ಮ, ದಾರಿ ಮಧ್ಯದಲ್ಲಿ ಕಾರ್ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಹೆಂಗೆ ಓಡಿಸ್ಬೇಕು ನಾನು, ನಿಂಗಷ್ಟು ತಲೆಗೆಲ್ಲ ಇಲ್ವಾ ಅಂತ ಹೇಳಿ. ತಿಮ್ಮ ಹೇಳ್ತಾನೆ, ಅಲ್ಲ ಸ್ವಾಮಿ, ನಿಮಗೆ ಗೊತ್ತಾಗಲ್ವಾ ತುಂಬಿದ ರಸ್ತಲ್ಲಿ ಕಾರ್ ಓಡಿಸ್ಬಾರ್ದು ಅಂತೇಳಿ, ನಿಮ್ಗೆ ಅಷ್ಟು ಅನುಭವ ಇಲ್ವಾ ಅಂತೇಳಿ ತಿಮ್ಮ ಹೇಳ್ತಾನೆ. ಅಷ್ಟೊತ್ತಿಗೆ ರಾಯರು ಹೇಳ್ತಾರೆ, ಅಲ್ಲಯ್ಯ, ನಾನು ಇದೇ ರಸ್ತಲ್ಲಿ 15 ವರ್ಷದಿಂದ ಕಾರ್ ಓಡಿಸ್ತಾ ಇದ್ದೀನಿ, ಎಷ್ಟು ಅನುಭವ ಇದೆ ಗೊತ್ತಾ ನನಗೆ ಅಂತಾರೆ. ತಿಮ್ಮ ನಗಕ್ಕೆ ಶುರು ಮಾಡ್ತಾರೆ, ನಿಮಗೆ ಬರೀ 15 ವರ್ಷ ಅಷ್ಟೇ ಇರೋದು, ನಾನು ಇದೇ ದಾರಿಯಲ್ಲಿ 30 ವರ್ಷದಿಂದ ನಡೀತಾ ಇದ್ದೀನಿ, ನನ್ನ ಅನುಭವ ಎಷ್ಟು ಗೊತ್ತಾ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ, ಯುನೋ ಅಂತ ಹೇಳ್ತಾರೆ, ನೀವು ಅಭ್ಯಾಸ ಆಗಿರ್ಬೋದು ಅದು. ಕಾಲೇಜ್ ಅವ್ರು ಹೇಳ್ತಾ ಇದ್ರಂತೆ, ಇವ್ರು ನಾನು ಹೆಂಡ್ತಿ ಯುನೋ ಅಂತ ಹೇಳಿ, ಆಮೇಲೆ ಓ ಯು ಡೋಂಟ್ ನೋ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಭಾಷಣದಲ್ಲಿ ಕೆಲವರು ಏನೇನೋ ಒಂದೊಂದು ಉಪಯೋಗಿಸ್ತಾರೆ. ನಾನೇನಾದ್ರು ಉಪಯೋಗಿಸ್ತಾನೆ ಇರ್ಬೋದು, ಬಹುಶಃ ನೀವು ನೋಟಿಸ್ ಮಾಡಿರ್ತೀರ ಇಷ್ಟೊತ್ತಿಗೆ. ಸೊ ಒಂದ್ಸಲ ಏನಾಗುತ್ತೆ, ಹೀಗೆ ತಿಮ್ಮನವರಿಗೆ ಒಬ್ರು ಭಾಷಣ ಮಾಡಕ್ಕೆ ಬರ್ತಾರೆ, ಒಬ್ರು ಮೇಷ್ಟ್ರು ಮಾಡ್ತಾರೆ. ಭಾಷಣ ನಡೀತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಒಂಥರ ಭಾಷಣ ಹೇಗಿರುತ್ತೆ ಅಂದರೆ, ನೀರಿಗೆಲ್ಲ ಮೇಲೆ ನೋಡಿ ಸುರಿದಂತೆ ಒಳಗೆ ಸುರಿತಾನೆ ಇರುತ್ತೆ. ಮಾತಾಡ್ತಾನೆ ಇದ್ದಾರೆ, ಸೈಲೆಂಟಾಗಿ ಇರ್ತಾರೆ ಎಲ್ಲ ಸಭಿಕರು ನಿಮ್ಮಂಗೆ. ಕೊನೆಗೆ ಅಷ್ಟೊತ್ತಿಗೆ ಲಾಸ್ಟ್ ಬೆಂಚಲ್ಲಿ ತಿಮ್ಮ ಮತ್ತು ಅವ್ನ ಫ್ರೆಂಡ್ ಮುಂಡ ಕುತ್ಕೊಂಡಿರ್ತಾರೆ. ಮೆಲ್ಲಕ್ಕೆ ಗಲಾಟೆ ಶುರು ಆಗುತ್ತೆ, ಮೆಲ್ಲಕ್ಕೆ ಶುರು ಆಗುತ್ತೆ. ಆಮೇಲೆ ಕಾದಾಟ, ಆಮೇಲೆ ಶರ್ಟ್ ಹರಿಯೋದು, ಅದು ಇದೆಲ್ಲ ಶುರುವಾಗಿ ಆರ್ಗನೈಸರ್ಸ್ ಬಂದು ಅವ್ರನ್ನ ಹೇಳ್ಕೊಂಡು ಹೋಗ್ತಾರೆ. ಈ ಭಾಷಣ ಮಾಡ್ತಿದ್ದ ಮೇಷ್ಟ್ರಿಗೆ ಯಾಕೆ ಏನಾಯಿತು ಅಂತ ಕುತೂಹಲ. ಸಫಲ ಸುಮ್ಮನೆ ಇರಬೇಕಾ ಬೇಡ, ಹೋಗ್ತಾರೆ ತಿಮ್ಮನ ಹತ್ರ. ತಿಮ್ಮ ಏನಾಯ್ತಪ್ಪ, ಯಾಕೆ ಗಲಾಟೆ ಅಂತ. ಸರ್ ಬೇಡ ಸರ್, ನಿಮಗೆ ಅದೆಲ್ಲ ಬೇಡ, ನಿಮ್ಗೆ ಸುದ್ದಿನೇ ಬೇಡ ಅದ್ರದ್ದು ಅಂತ ಹೇಳ್ತಾರೆ. ತಿಮ್ಮ ಅವರು ಮೇಷ್ಟ್ರಿದ್ದವರು, ಇಲ್ಲ ಏನಾಯಿತು ಹೇಳು ಅಂತ. ಅಲ್ಲ ಸರ್, ನಾನು ನಿಮ್ಗೆ ನೋಡ್ತಾನೆ ಇದ್ದೀನಿ, ನಿಮ್ಮ ಭಾಷಣದಲ್ಲಿ ನೀವು ಎಷ್ಟು ಸಲ ತಿಳಿತೋ ಇಲ್ಲೋ ಅಂತ ನಾನು ಲೆಕ್ಕ ಹಾಕಿದ್ದೀನಿ. ಈ ಗುಂಡ ಹೇಳ್ತಾನೆ 103 ಸಲ ಉಪಯೋಗಿಸಿದ್ದೀರಾ ಅಂತೇಳಿ. ನಾನು ಎಷ್ಟು ಕರೆಕ್ಟಾಗಿ ಕೌಂಟ್ ಮಾಡಿದ್ದೀನಿ, ನೀವು ಬರೀ 102 ಸಲ ಅಷ್ಟೇ ಹೇಳಿರೋದು ತಿಳಿತೋ ಇಲ್ಲೋ ಅಂತೇಳಿ. ನಾನೊಂದು ತೊದಲ್ ನೋಡಿ, PhD ಅಂದರೆ ಒಂಥರ ಕಬಡ್ಡಿ. ಆಡ್ತಾ ಆಗುವುದು ತಲೆ ಪಚಡಿ. ಇರೋ ಎಕ್ಸ್ಪೆರಿಮೆಂಟ್ಸ್ ರಿಸಲ್ಟ್ಸ್ನೆಲ್ಲ ಸೇರಿಸಿದ್ರೆ ತಯಾರಾಗುವುದು ಒಂದು ಕಿಚಡಿ. ಪಚಡಿಯಾಗಿರುವ ಕಿಚಡಿಯ ನಡುವೆ ಸಾಗುವುದು ನಮ್ಮ ಈ ಜೀವನದ ಬಂಡಿ. ಇದನ್ನು ಕೇಳಿ ನೀವು ಸ್ವಲ್ಪ ಕಿಸ್ಬಿಟ್ರೆ ಅದೇ ನನಗೆ ಸವಿ ನೋಡಿ. ಯಾರೇ ಭಾಷಣ ಮಾಡ್ಬೇಕಾದ್ರೆ ಯೂಶ್ವಲಿ ಹೇಳ್ತಾರೆ, ನನಗೂ ಆ್ಯಕ್ಚುಲಿ 10 ನಿಮಿಷ ಕೊಟ್ಟಿರೋದು, ನಂಗೆ ಗೊತ್ತಿಲ್ಲ ಈಗ ಎಕ್ಸಿಟ್ ಆಗಿದೆಯೋ ಇಲ್ವೋ ಅಂತೇಳಿ. ಭಾಷಣಕಾರರು ಆರಂಭದಲ್ಲಿ ಹೇಳ್ತಾರೆ 2 ಮಾತು ಅಂತ. ಆದರೆ ಮುಗಿಸುವಷ್ಟರಲ್ಲಿ ಕೇಳುವವ್ರದ್ದು 2 ಕಿವಿ ತೂತಾಗೋಗ್ಬಿಟ್ಟಿರುತ್ತೆ. ಅದಕ್ಕೆ ನಿಮ್ಮ ಕಿವಿ ತೂತಾಗೋದ್ರೊಳಗೆ ನಿಲ್ಲಿಸ್ತೇನೆ ನನ್ನ ಮಾತು. ಧನ್ಯವಾದಗಳು.
ಬಂದಿದೆ ಕೊನೆಯದಾಗಿ. ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ. ಈಗ ನನಗೆ ಸಿಕ್ಕ ಚಪ್ಪಾಳೆ ಯಾವುದಕ್ಕೆ ನನಗೆ ಗೊತ್ತಿಲ್ಲ.